ಕನ್ನಡ ಆಡಿಯನ್ಸ್ಗೂ ಫ್ಯಾಮಿಲಿ ಡ್ರಾಮಾಸ್ ಬೇಕು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು ಜೊತೆಯಾಗಿ ಹಿತವಾಗಿ. ಇದು AR ಕೃಷ್ಣ ಅವ್ರ ಆಕ್ಷನ್ ಕಟ್ ಹೇಳಿರೋ ಚೊಚ್ಚಲ ಸಿನಿಮಾ. ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ, ತಾಯಿ ಇಲ್ದಿರೋ ಒಬ್ಬ ಮಗನ್ನ ತಂದೆ ಹೇಗೆ ಸಾಕಿದ್ರು, ಮತ್ತೊಂದು ಮದುವೆ ಆಗದೆ, ಹಾಗೆ ಒಂದ್ಸಲ ಮಾತು ಕೊಟ್ರೆ ಮುಗೀತು ಅನ್ನೋ ತಂದೆಯಿಂದ ಮಗನ ಲೈಫ್ ಹೇಗೆ ಚೇಂಜ್ ಆಯ್ತು ಅನ್ನೋದೇ ಈ ಸಿನಿಮಾದ ಕತೆ. ನನ್ನ ಫ್ರೆಂಡ್ ಒಬ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಕನ್ನಡ ಆಡಿಯನ್ಸ್ಗೂ ಫ್ಯಾಮಿಲಿ ಡ್ರಾಮಾಸ್ ಬೇಕು ಅಂತ. ಅದು ಈ ಸಿನಿಮಾದಲ್ಲಿ ಬೇಜಾನಿದೆ. ಇನ್ನು ನಂಗೆ ಇಷ್ಟ ಆಗಿದ್ದು ಆ ತಂದೆ ಮಗನ ಎಮೋಷನ್ಸ್, ಹಾಗೆ ಚೈಲ್ಡ್ಹುಡ್ ಅಲ್ಲಿ ಬರೋ ಒಂದಷ್ಟು ಸೀನ್ಸ್, ಹಾಗೆ ಆ ತಂದೆ ಕ್ಯಾರೆಕ್ಟರ್ ಅಂದರೆ ಯೂಶುವಲ್ ಆಗಿ ಒಂದಷ್ಟು ನೋನ್ ಫೇಸ್ಗಳೇ ನಮಗೆ ನೆನಪಾಗ್ತಾ ಇದ್ವು. ಆ ಪಟ್ಟಿಗೆ ಮತ್ತೊಂದು ಸೇರ್ಪಡೆ ಆನಂದ್ ನೀನಾಸಂ ಅವರಂದರೆ ತಪ್ಪಾಗಲ್ಲ. ಇನ್ನು ಚೇತನ್ ದುರ್ಗ ಅವರ ಕಾಮಿಡಿ ಸೀನ್ಸು ಸಖತ್ತಾಗಿ ವರ್ಕೌಟ್ ಆಗಿದೆ. ಕಮ್ಮಿ ಡ್ಯೂರೇಷನ್ ಇದ್ರು. ಕ್ವಿಂಟಿನ್ ಟೆರಂಟಿನೋ ಸಿನಿಮಾದಲ್ಲಿ ರಕ್ತ ಸುರಿದ ಹಾಗೆ ಈ ಸಿನಿಮಾದಲ್ಲೂ ಮಳೆ ಸುರಿತಾನೇ ಇರುತ್ತೆ. ಅದು ಸಹ ಈ ಸಿನಿಮಾಗೆ ಒಂದು ಪ್ಲಸ್ ಆಗಿದೆ. ನನ್ನ ಹಿಂದೆ ಕೂತಿದ್ದಾರೆ ಯಾರೋ ಮುಂಗಾರು ಮಳೆಗಿಂತ ಈ ಸಿನಿಮಾದಲ್ಲೇ ಜಾಸ್ತಿ ಮಳೆ ಇದೆ ಅಂತಿದ್ರು. ಹಾಗೆ ಆ ಮಳೆ ಕಂಟಿನ್ಯೂಸ್ ಆಗಿ ಸುರಿದಂತೆ ಈ ಸಿನಿಮಾದಲ್ಲಿ ಆರಾರು ಮಾಂಟೇಜಸ್ಸು ಬರ್ತಾನೆ ಇರ್ತವೆ. ಪಕ್ಕ ಇದೊಂದು ಮ್ಯೂಸಿಕಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಪ್ಪ ಮತ್ತು ಅವ್ರ ಫ್ರೆಂಡ್ಗೆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಕಾನ್ವರ್ಸೇಷನ್ ಇರುತ್ತೆ. ಆಗ ಅವ್ರ ಫ್ರೆಂಡು ನಾನು ಏನು ಮಾಡಲಿ ಅಂದಾಗ ಅವ್ರ ಫ್ರೆಂಡು ಸತ್ತೋಗು ಅಂತಾನೆ. ಆ್ಯಕ್ಚುಲಿ ಇದೊಂದು ಎಮೋಷ್ನಲ್ ಸೀನ್, ಆದರೆ ಅಲ್ಲಿ ಸತ್ತೋಗೋ ಅನ್ನೋ ಒಂದು ಡೈಲಾಗಿಂದ ತುಂಬ ಲಾಫೇ ಶುರುವಾಯಿತು. ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇದ್ರು. ಒಂದಷ್ಟು ಡೈಲಾಗ್ಸು ಸಖತ್ ಮಜಾ ಕೊಡ್ತವೆ. ಫಾರ್ ಎಕ್ಸಾಂಪಲ್, ನೋಡೋಕೆ ಸುಂದರವಾಗಿದ್ದ ಮಾತ್ರಕ್ಕೆ ಪ್ರೀತಿ ಹುಟ್ಟಬೇಕು ಅಂತಿದ್ರೆ ಜಗತ್ತಲ್ಲಿ ಅರ್ಧ ಲವ್ ಸ್ಟೋರಿಗಳೇ ಇರ್ತಿರ್ಲಿಲ್ಲ. ಭಾವನೆಗಳಲ್ವ ಮನುಷ್ಯರನ್ನ ಸೋಲಿಸೋದು. ಅಕಸ್ಮಾತಾಗಿ ಒಂದನ್ನು ಪಡೆದುಕೊಳ್ಳೋದಕ್ಕೂ ಅನಿವಾರ್ಯತೆಯಿಂದ ಒಂದನ್ನು ಕಳೆದುಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಸಿನಿಮಾ ನಡೆಯೋದು ಪೂರ್ತಿ ಒಬ್ಬ ಇಂಟ್ರೋವರ್ಟ್ ಸಿಂಗಲ್ ಹುಡುಗ, ತಂದೆ ಮಗ, ಫ್ರೆಂಡ್ಶಿಪ್, ಹ್ಯೂಮನ್ ಎಮೋಷನ್ಸ್ ಇದರ ಸುತ್ತಾನೆ ಸುತ್ತಾ ಇರುತ್ತೆ. ಇನ್ನು ನಂಗೆ ಅಷ್ಟೇ ಕಷ್ಟ ಕೊಟ್ಟಿದ್ದು ಈ ಸಿನಿಮಾದ ರೈಟಿಂಗ್. ಇನ್ನೊಂಚೂರು ಬೆಟರ್ ಆಗಿದ್ರೆ ಸಖತ್ತಾಗಿರೋದು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಮನೆ ಮಂದಿ ಎಲ್ಲ ಕೂತ್ ನೋಡೋಕ್ಕೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಬೇಕಾ, ಈ ಸಿನಿಮಾ ತಪ್ಪದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಟ್ರೈ ಮಾಡಿ. ಸೊ ಇದಾಗಿತ್ತು ಇವತ್ತೇನು ವಿಡಿಯೋ. ಈ ವಿಡಿಯೋ ಎಷ್ಟಾರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.